ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶ್ರೀ ಮಹಾಗಣಪತಿಯ ನಮಃ. ಬಹಳ ದಿನ ಆಗಿತ್ತು, ನಾನು ಯಾವುದೇ ವಿಡಿಯೋ ಮಾಡಿದ್ದಿಲ್ಲ. ಏನೇನೋ ಸಂಕಷ್ಟಗಳಿಗೆಲ್ಲ ಒಳಗಾಗಿ ಬಹಳ ದಿನ ಆಮೇಲೆ ಈಗ ಒಂದು ಸಲ ಟಚ್ ತಪ್ಪೋಗಿತ್ತು ಅಂದರೆ ಮತ್ತೆ ವಾಪಸ್ ಟ್ರ್ಯಾಕಿಗೆ ತೊಗೊಂಬರೋದು ಅಂದರೆ ಭಾಳ ಕಷ್ಟ ಆಗ್ಬಿಡುತ್ತೆ. ಹಾಗೆಯೇ ಇದು ಬಹಳ ಕಷ್ಟಕ್ಕೆ ಬಂದು ಹೋಗಿತ್ತು. ಒಂದು ವಿಡಿಯೋ ಮಾಡಬೇಕು ಅಂತ. ಈಗ ನಾನು ಇದನ್ನ ವಿಡಿಯೋನ ನಮ್ಮ ಅತ್ಯಂತ ಹತ್ತಿರದ ಸಂಬಂಧಿಕರು ಅವರ ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ಹೆಚ್ಚಿಗೆ ಡೀಟೇಲ್ಸ್ ಕೊಡೋದು ಬೇಡ ಅಂತ ಅವ್ರದ್ದು ಡೀಟೇಲ್ಸ್ ಹೇಳೋದಿಲ್ಲ. ಇದು ಈ ವಿಡಿಯೋದಲ್ಲಿ ಅವರು ಕೆಲಸದಲ್ಲಿ ಅವರಿಗೆ ಬಹಳ ತೊಂದರೆ ಆಗ್ತದೆ. ಕೆಲಸ ಈಗ ನಾನು ಮಾಡ್ತಾ ಇರೋದು ಇವತ್ತು 27th ಜೂನ್, ಅಂದರೆ ಇಂಡಿಯಾದಲ್ಲಿ ಈಗ 28th ಜೂನ್ ಆಗಿದೆ. ಈ 28th ಜೂನ್ನಲ್ಲಿ ಎಲ್ಲ ಹುಟ್ಟುಹಬ್ಬ ಆಚರಿಸ್ತಾ ಇರೋರಿಗೆಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳು. ಆ್ಯನಿವರ್ಸರಿ ಮಾಡ್ಕೊಳ್ತಾ ಇರೋರಿಗೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಎಲ್ಲರಿಗೂ ಯಡಿಯೂರು ಸಿದ್ದಲಿಂಗೇಶ್ವರರು ಆಯುರ ಆರೋಗ್ಯ ಐಶ್ವರ್ಯವನ್ನು ದಯಪಾಲಿಸಲಿ ಅಂತ ಕೇಳ್ಕೊತಾ, ಈ ಜಗತ್ತಲ್ಲಿ ಅನೇಕವಾದ ಬಹಳ ವಿಚಾರಗಳು ನಡೆದು ಹೋಗಿದ್ದಾವೆ. ಮೊನ್ನೆ ಪ್ಲೇನ್ ಕ್ರ್ಯಾಶ್ ಆಯಿತು. ಆಮೇಲೆ ಸ್ವಲ್ಪ ದಿವಸದ ಹಿಂದೆ ಭಾರತ ಪಾಕಿಸ್ತಾನ ಕಾನ್ಫ್ಲಿಕ್ಟ್ ಅಂತ ಕರೀತಾರೆ. ಅಂದರೆ ಏಪ್ರಿಲ್ 22 ಜನರ ಹತ್ಯೆ ಆಗಿದೆ. 22 ಅಥವಾ 26 ಜನರ ಹತ್ಯೆ ಆಗಿದೆ. ಅದರ ಸಲುವಾಗಿ ನಮ್ಮ ಭಾರತದ ಸೇನೆ ಪಾಕಿಸ್ತಾನ ಮೇಲೆ ಯುದ್ಧಕ್ಕೆ ಹೊರಟಿತ್ತು. ಮತ್ತೆ ಯುದ್ಧಕ್ಕೆ ಹೊರಟು ಕೊನೆಗೇನಾಯ್ತು ಅಂದರೆ ಯುದ್ಧನ ನಿಲ್ಲಿಸಿದ್ರು ಅಂತ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಅದೆಲ್ಲ ವಿವಾದಾತ್ಮಕ ವಿಚಾರಗಳು. ಅದಾದಮೇಲೆ ಇದು ಬೇಸಿಕಲಿ ಇರಾನ್ ಇಸ್ರೇಲ್ ಗಲಾಟೆ ನಡೀತಾ ಇದೆ. ಮತ್ತೆ ಅಮೆರಿಕ ಬಂದು ಬಾಂಬರ್ಗಳಿಂದ ಬಾಂಬ್ ಎಲ್ಲ ಹಾಕಿ ಈಗ ಜುಲೈ 26ಕ್ಕೆ ಅಂದರೆ ಜೂನ್ 26ಕ್ಕೆ ಟ್ರೂಸ್ ಅಥವಾ ಸೀಸ್ ಫೈರ್ ಅಂತ ಹೇಳ್ಕೊಂಡಿದ್ದಾರೆ. ಅದೆಷ್ಟರ ಮಟ್ಟಿಗೆ ನಡೀತಾ ಇದೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಈಗ ಯಾಕೆ ಇಷ್ಟೊಂದೆಲ್ಲ ಗಲಾಟೆ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಇವರು ನಮ್ಮ ಸರ್ವಜ್ಞನು ಒಂದು ವಚನದಲ್ಲಿ ತ್ರಿಪದಿಯಲ್ಲಿ ಹೇಳಿದ್ರು. ಏನಂತಂದ್ರೆ, ಇದು ಮೀನಕ್ಕೆ ಶನಿ ಬರಲು ಇದು ಏನು ಬಹಳ ಗಲಾಟೆಗಳು ನಡೀತವೆ, ಹೀಗೆ ಎಲ್ಲ ಬಹಳ ಚೆನ್ನಾಗಿರೋ ಒಂದು ತ್ರಿಪದಿಯನ್ನು ಅವರು ರಚಿಸಿದ್ರು. ಸರ್ವಜ್ಞನವರು ಗೊತ್ತಲ್ಲ ನಿಮಗೆ. ಮೀನಕ್ಕೆ ಶನಿ ಬರಲು ಶಾನೆ ಕಾಳಗವಕ್ಕು, ಮೀನಕ್ಕೆ ಶನಿ ಬರಲು ಶಾನೆ ಕಾಳಗವಕ್ಕು, ಬೇನೆ ಬಂಧಾನಗಳು ತಾವಕ್ಕು, ಬರನಕ್ಕು ಲೋಕಕ್ಕೆ ಹಾನಿಯೇ ಬಕ್ಕು ಸರ್ವಜ್ಞ. ಅಂದ್ರೆ ಮೀನಕ್ಕೆ ಶನಿ ಬಂದಾಗ, ಇದರೊಳಗೆ ಈ ವರ್ಷ ಮಾರ್ಚ್ 29ನೇ ತಾರೀಕಿಗೆ ಯುಗಾದಿ ಆಗಿದೆ. ಯುಗಾದಿ ದಿವಸನೇ ನಮಗೆ ಸೂರ್ಯಗ್ರಹಣ ನಡೆದಿತ್ತು. ಅದು ಜನರಲಿ ಏನಾಗುತ್ತೆ ಅಂದ್ರೆ, ಸೂರ್ಯ ಚಂದ್ರ ಮತ್ತು ರಾಹುಗಳು ಜೊತೆಗಿರೋ ರಾಹುಕೇತುಗಳು ಎಲ್ಲ ಒಂದೇ ಇದರಲ್ಲಿದ್ದಾಗ ಸೂರ್ಯಗ್ರಹಣ ನಡೀತದೆ. ಸೂರ್ಯ ಮತ್ತು ಚಂದ್ರ ಜೊತೆಗಿದ್ದು ಒಂದೇ ಮನೇಲಿದ್ರೆ ಅದು ಅಮಾವಾಸ್ಯೆ ಅನ್ನೋದು ನಿಮಗೆಲ್ಲ ಗೊತ್ತಿರೋವಂಥ ವಿಚಾರನೇ. ಆ ದಿವಸನೇ ಏನಾಯ್ತು ಅಂದ್ರೆ, ಯುಗಾದಿ ಟೈಮಲ್ಲೇನೆ ಗ್ರಹಣ ಆಗಿದ್ದಕ್ಕೆ ಇದು ಒಂಥರ ಅದು ಮತ್ತೆ ಮೀನ ರಾಶಿಯಲ್ಲಿ ನಡೆದಿತ್ತು. ಮೀನ ರಾಶಿಯಲ್ಲಿ ಗ್ರಹಣ ನಡೆದಿತ್ತು. ಅದು ಮಾರ್ಚ್ 29ನೇ ತಾರೀಕಿಗೆ ನಡೆದಿತ್ತು. ಆ ಗ್ರಹಣದ ಬಹಳ ಜನ ಜ್ಯೋತಿಷಿಗಳು ಈ ಗ್ರಹಣ ಎಲ್ಲ ಕಡೆಗೂ ಬೆಂಕಿ ಅವಘಡಗಳನ್ನ ಉಂಟು ಮಾಡುತ್ತೆ, ಹಾಗೆ ಹೀಗೆ ಅಂತ ಅಂದಿದ್ರು. ಬಹಳ ಜನ ಪ್ರಿಡಿಕ್ಷನ್ ಪ್ರಕಾರನೇ ಬಹಳ ಕಡೆಗೆ ಬೆಂಕಿ ಅವಘಡಗಳಾಯ್ತು. ವಿಮಾನ ಉರುಳಿದ್ದು. ಅಂದ್ರೆ 242 ಜನ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಅದರಲ್ಲಿ ಒಬ್ಬನು ವಿಕಾಸ್ ಅಂತಾನು ರಮೇಶ್ ವಿಕಾಸ್ ಅಂತ ಆತ ಬಚಾವಾಗಿದ್ದಾನೆ. ಅದ್ರ ಮೇಲೆ ಎಲ್ಲ ಎಷ್ಟೋ ಜನ ವಾದ ವಿವಾದಗಳು ನಡೀತಾ ಇದಾವೆ. ಆಮೇಲೆ ಭಗವದ್ಗೀತೆಯು ಸಹಿತ ಸುಳ್ಳಿಲ್ದೆ ಸಿಕ್ತು ಅಂತ ಹೇಳ್ತಾ ಇದಾರೆ. ಬಿಲ್ಡಿಂಗಲ್ಲಿ ಇದ್ದಿದ್ದೋ ಅಥವಾ ವಿಮಾನದಲ್ಲಿ ಇದ್ದಿದ್ದೋ ಏನ್ ಕಥೆನೋ ಗೊತ್ತಿಲ್ಲ. ಶಂಕರಾಚಾರ್ಯರು ಏನಂದ್ರು ಅಂದ್ರೆ, ಅಕಸ್ಮಾತ್ ಬುಕ್ ಸುಟ್ಟು, ಅಂದ್ರೆ ಬುಕ್ ಅಂದ್ರೆ ಭಗವದ್ಗೀತೆ ಗ್ರಂಥ ಸುಟ್ಟು ಇದು ಆಗಿದ್ರೆ, ಏನಂದ್ರೆ ಎಲ್ಲರೂ ಬದುಕುಳಿದಿದ್ರೆ ಅದೊಂದು ಪವಾಡ ಅಂತ ಅನ್ಬೋದಿತ್ತು ಅಂತ ನಮ್ಮ ವಿಮುಕ್ತೇಶ್ವರಾನಂದ ಸರಸ್ವತಿ ಅವರು ಈ ವಿಚಾರವನ್ನು ಮಾತಾಡಿದ್ದಾರೆ. ಅಂದ್ರೆ ಜಸ್ಟ್ ಟು ರ್ಯಾಪ್ ಅಪ್ ಏನಾಗಿದೆ ಈಗ ಒಂದು 3-4 ತಿಂಗಳ ಹಿಂದೆ ಅಂತ ನಿಮಗೆಲ್ಲ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಈಗ ಈ ಜಾತಕವನ್ನು ವಿಮರ್ಶೆ ಮಾಡೋಣ. ಈ ಜಾತಕವನ್ನು ವಿಮರ್ಶೆ ಮಾಡಬೇಕಾದ್ರೆ
ಬೇಸಿಕಲಿ ಇದು ವೃಶ್ಚಿಕ ಲಗ್ನದ ಕುಂಡಲಿ. ವೃಶ್ಚಿಕ ಲಗ್ನದ ಕುಂಡಲಿ 2ನೇ ಮನೆಯಲ್ಲಿ ರಾಹು ಇದ್ದಾವೆ, 3ನೇ ಮನೆಯಲ್ಲಿ ಶನಿ ಇದೆ, ಶನಿ ಶನೀಶ್ವರರು ಇದ್ದಾರೆ. ಆಮೇಲೆ 7ನೇ ಮನೆಯಲ್ಲಿ ಯಾರು ಇಲ್ಲ. 8ನೇ ಮನೆಯಲ್ಲಿ ನೋಡಿದ್ರೆ ಬುಧ ಕೇತು ಸೂರ್ಯ ಇದ್ದಾರೆ. ಆಮೇಲೆ 9ನೇ ಮನೆಯಲ್ಲಿ ಗುರು ಶುಕ್ರ ಮಂಗಳ ಇದೆ. ಆಮೇಲೆ 11ನೇ ಮನೆಯಲ್ಲಿ ಚಂದ್ರ ಇದೆ. ಚಂದ್ರ 11ನೇ ಮನೆ ಬಹಳ ಒಳ್ಳೆಯದು. ಚಂದ್ರ 11ನೇ ಮನೆ ಒಳ್ಳೆಯದು ಅಂದರೆ ಬೇಸಿಕಲಿ ಏನಾಗುತ್ತೆ, ಈಗ ಚಂದ್ರ ಜನರಲಿ ಇದರಲ್ಲಿ ಆಡ್ ಸಂಖ್ಯೆ ಅಂದರೆ ಬೆಸ ಸಂಖ್ಯೆಗಳಲ್ಲಿ ಚಂದ್ರ ಇದ್ದರೆ ಅದು ಒಳ್ಳೆಯದು, ಚಂದ್ರನ ಮನೆ. ಸಮ ಸಂಖ್ಯೆಗಳಲ್ಲಿ ಇದ್ದರೆ ಚಂದ್ರ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಈ ಥರ ಹೇಳೋದಿದೆ. ಮತ್ತು ನಮ್ಮ ನಕ್ಷತ್ರ ನಾಡಿಯ ಪ್ರಕಾರ ಚಂದ್ರ 9ರ ಅಧಿಪತಿ 10ನೇ ಮನೆಯಲ್ಲಿದ್ದಾನೆ ಅಂತ ಅದು KP ಸಿಸ್ಟಮ್, ಕೃಷ್ಣಮೂರ್ತಿ ಪದ್ಧತಿ ಪ್ರಕಾರ 9ನೇ ಮನೆ ಇದರಲ್ಲಿದೆ. ಈಗ ನಾವು KP ಸಿಸ್ಟಮ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, KPಯನ್ನು ನಾವು ನೋಡಿದಾಗ 1ನೇ ಮನೆ 25 ಡಿಗ್ರಿಯಿಂದ ಸ್ಟಾರ್ಟ್ ಆಗಿ ಇದರಲ್ಲಿ ಧನುರ್ ರಾಶಿ 25 ಡಿಗ್ರಿವರೆಗೂ 1ನೇ ಮನೆ ಇದೆ. 2ನೇ ಮನೆ ಬಂದು 2ನೇ ಮನೆಯಲ್ಲಿ ರಾಹು ಮತ್ತೆ ಶನಿ ಇದ್ದಾರೆ. ಬೇಸಿಕಲಿ ಇದ್ರ ಪ್ರಕಾರ ನೋಡಿದ್ರೆ 2ನೇ ಮನೆಯಲ್ಲಿ ರಾಹು ಶನಿ ಇರೋದ್ರಿಂದ ಒಳ್ಳೆ ಹಾಡುಗಾರರು, ಚೆನ್ನಾಗಿರೋಂಥ ಒಂದು ಹಿಂದೂಸ್ತಾನಿ ಗಾಯನವನ್ನ ಮಾಡುವಂತ ಕೆಪಾಸಿಟಿ ಇರುವಂತ ಒಬ್ಬ ಹಾಡುಗಾರರಾಗಂತ ಒಂದು ಒಳ್ಳೆ ಕುಂಡ್ಲಿ ಇದೆ. ಆಮೇಲೆ 7ನೇ ಮನೆಯಲ್ಲಿ ಇಲ್ಲಿ ಏನಾಗಿದೆ, ಸೂರ್ಯ ಮತ್ತು ಬುಧ ಇದ್ದು, 8ನೇ ಮನೆಯಲ್ಲಿ ಕೇತು ಗುರು ಶುಕ್ರ ಮಂಗಳ 8ರಲ್ಲಿದೆ. ಬೇಸಿಕಲಿ ಈ ಕೃಷ್ಣಮೂರ್ತಿ ಪದ್ಧತಿಯ ಪ್ರಕಾರ, KP ಪ್ರಕಾರ 8ನೇ ಮನೆಯಲ್ಲಿ ಇಷ್ಟೊಂದು ಗ್ರಹಗಳಿದ್ದಾಗ ಕೇತು 8ನೇ ಮನೆಯಲ್ಲಿ ಇರೋದಂತೂ ಬಹಳ ಉತ್ತಮವಾದ. ಮೇಷದಲ್ಲಿ ಮತ್ತೊಂದು ಮೀನದಲ್ಲಿ, ಮೀನ ಲಗ್ನಾಧಿಪತಿಯಾದ ಮಂಗಳ 8ನೇ ಮನೆಯಲ್ಲಿ ಇದ್ದಾನೆ ಅಂತಂದ್ರೆ ಅದು ಬಹಳ ಒಳ್ಳೇದೇನೆ, ಅಂದ್ರೆ ಅದು ಒಂದು ಶುಭ ಸೂಚನೆನೆ. ಬಟ್ ಕೇತು ಮಂಗಳ ಎಲ್ಲರೂ ಗೊತ್ತಲ್ಲ, ಒಂದು ಯೋಗ ಅಂತ ಒಂದು ನೆಗೆಟಿವ್ ಯೋಗ ಸೃಷ್ಟಿಯಾಗುತ್ತೆ. ಮತ್ತೆ ಇದೇನಾಗಿದೆ ಅಂದ್ರೆ ಕೇತು 26 ಡಿಗ್ರಿ ಮಿಥುನದಲ್ಲಿಂದ ಹಿಡಿದು ಮಂಗಳ 20 ಡಿಗ್ರಿ ಒಳಗಡೆಗೆ ಗುರು ಮತ್ತು ಶುಕ್ರರಿದ್ದಾರೆ. ಅಂದ್ರೆ 2 ಪಾಪಗ್ರಹಗಳ ನಡುವೆ 2 ಶುಭ ಗ್ರಹಗಳಿದಾವೆ. ಅದಕ್ಕೆ ಪಾಪಕರ್ತರಿ ಯೋಗ ಅಂತ ಕರೀತಾರೆ. ಸೊ ಪಾಪಕರ್ತರಿ ಯೋಗ ಇರೋದ್ರಿಂದ ಅದರದ್ದು ಈ ಗುರು ಮತ್ತು ಶುಕ್ರನ ಫಲಗಳು ಹೆಚ್ಚಾಗಿ ಇವರಿಗೆ ಸಿಗದಿಲ್ಲ ಅನ್ನೋ ಒಂದು ವಿಚಾರಗಳು ಕಂಡು ಬರ್ತವೆ. ಆಮೇಲೆ 10ನೇ ಮನೆಯಲ್ಲಿ ಚಂದ್ರ ಇದೆ, ಇದು KP ಪ್ರಕಾರ. ಈಗ ಇವರ ದಶಾ ಬಂದ್ಬಿಟ್ಟು ರಾಹು ದಶ ನಡೀತಾ ಇದೆ. ರಾಹುದಲ್ಲಿ ಚಂದ್ರ ಮತ್ತು ಶನಿ ಈ ಜುಲೈ 21ಕ್ಕೆ ಶನಿ ಮುಗಿದು ಆಮೇಲೆ ರಾಹು ಚಂದ್ರ ಬುಧ ಸ್ಟಾರ್ಟ್ ಆಗ್ತದೆ. ಈಗ ನಾವು ಬುಧನ ಇದನ್ನ ತಗೊಂಡಾಗ 7, 10, 8 ಅಂತ ತೋರಿಸ್ತದೆ. ಅಂದ್ರೆ 8ನೇ ಮನೆಯಲ್ಲಿ 8 ಮತ್ತು 10ರ ಅಧಿಪತಿ 7ರಲ್ಲಿದ್ದಾನೆ ಅನ್ನೋದನ್ನ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣಂತೆ. ಆಮೇಲೆ ಈಗ ಬುಧ ಇದು ಯಾವ್ದು, ಬುಧ ಏನಾಗಿದ್ದಾನೆ, ಪುತ್ರಕಾರಕನಾಗಿ ಬುಧ ವರ್ತಿಸ್ತಾ ಇದ್ದಾನೆ. ಇವರಿಗೆ ಮೊನ್ನೆನೆ ಒಂದು ಗಂಡು ಮಗು ಆಗಿದೆ ಹೋದ ವರ್ಷ. ಸೊ ಎಲ್ಲ ರೀತಿಯಿಂದನೂ ಈಗ ಚೆನ್ನಾಗಿದೆ. ಅಂದ್ರೆ ಇವ್ರಿಗೆ ಕೆಲಸದಲ್ಲಿ ತೊಂದರೆಗಳಾಗ್ತಾ ಇದಾವೆ. ಕೆಲಸದಲ್ಲಿ ತೊಂದರೆಗಳಾಗ್ತಾ ಇರೋದು ಯಾದಕ್ಕೆ ಅಂತಂದ್ರೆ, ಈಗ ಪರಾಶರದ ಪ್ರಕಾರ ನೋಡಬೇಕಾದ್ರೆ 10ನೇ ಮನೆ ಇದು ಸಿಂಹ 10ನೇ ಮನೆ ಆಗುತ್ತೆ. ಸಿಂಹ 10ನೇ ಮನೆ ಆಗಿರೋದ್ರಿಂದ ಸಿಂಹದಲ್ಲಿ ಈಗ ಮಂಗಳ ಮತ್ತು ಕೇತು ಇವೆರಡಿದಾವೆ. ಈಗ ಮಂಗಳ ಜುಲೈ 21, 22 ಟೈಮಿಗೆ ಮಂಗಳ ಅಲ್ಲಿಂದ ಮುಂದೆ ಹೋಗಿ ಕನ್ಯಾಕ್ಕೆ ಹೋಗ್ತಾನೆ. ಅಲ್ಲಿಗೆ ಆಮೇಲೆ ಅವಾಗನು ದಶಾಭುಕ್ತಿಗಳಲ್ಲೂ ಇವರಲ್ಲಿ ಬದಲಾವಣೆ ಇದೆ. ಹಾಗಾಗಿ 21 ಜುಲೈ ಆದ್ಮೇಲೆ ಇವರಿಗೆ ತೊಂದರೆ ಇಲ್ಲ ಅಂತ ನಾನು ಅವ್ರಿಗೆ ಮೊದಲೇ ಹೇಳಿದ್ದೆ. ಆಮೇಲೆ ಈಗ ಡೀಪ್ ಆಗಿ ಅನಾಲಿಸಿಸ್ ಮಾಡಿದಾಗೂ ಏನಂತ ಅನಿಸ್ತದೆ ಅಂದ್ರೆ, ಜುಲೈ 21ರವರೆಗೂ ಏನೋ ಒಂದು ವಿಚಾರ ಮಾಡ್ದೇನೆ ಸುಮ್ಮನಿದ್ದು ಆಮೇಲೆ ಮುಂದೆ ಏನಾದರೂ ಚೇಂಜಸ್ ಮಾಡಬೇಕು ಅಂತಂದ್ರೆ ಮಾಡ್ಬೋದು. ಆಮೇಲೆ ರಾಹುದಶ ಮುಂದಿನ ವರ್ಷಕ್ಕೆ ಮುಗೀತದೆ. ರಾಹುದಶದಲ್ಲೂ ಈಗ ರಾಹು ಆದ್ಮೇಲೆ ಗುರುವಿನ ದಶ ಸ್ಟಾರ್ಟ್ ಆಗ್ತದೆ. ಗುರು ಏನಾಗಿದೆ, ಗುರು ಅಶ್ಲೇಷ ನಕ್ಷತ್ರದಲ್ಲಿದ್ದಾನೆ. ಗುರು ಅಶ್ಲೇಷ ನಕ್ಷತ್ರದಲ್ಲಿದ್ದು ಮತ್ತೆ ಗುರು ಉಚ್ಚನಾಗಿದ್ದಾನೆ. ಆದ್ರೆ ಬೇಸಿಕಲಿ ಮಂಗಳ ಮತ್ತು ಕೇತುವಿನ ನಡುವೆ ಇರೋದ್ರಿಂದ ಸ್ವಲ್ಪ ಫ್ರೀಡಮ್ ಆಗಿರೋದಿಲ್ಲ. ಬಟ್ ಆದ್ರೂ ಗುರು ಉಚ್ಚನಾಗಿರೋದ್ರಿಂದ ಅದು ನಾನು ಇವರಿಗೆ ಏನ್ ಸಜೆಷನ್ ಮಾಡ್ತಾ ಇದ್ದೀನಿ ಅಂದ್ರೆ, 2ನೇ ಅಧಿಪತಿ 5ನೇ ಅಧಿಪತಿ 9ನೇ ಮನೆಯಲ್ಲಿ ಇರೋದ್ರಿಂದ ಇವರು ಮಂತ್ರ ಪಠನೆ ಇವುಗಳನ್ನೆಲ್ಲ ಹೆಚ್ಚಿಗೆ ಮಾಡೋದ್ರಿಂದ ದುರ್ಗಾ ಸಪ್ತಶತಿ ಓದೋದು, ರುದ್ರ ಅಭಿಷೇಕ ಮಾಡೋದು
ಈ ತರ ಎಲ್ಲ ಶಿವನ ಆರಾಧನೆ ಮಾಡೋದ್ರಿಂದ ಇವರಿಗೆ ಅತ್ಯಂತ ಶ್ರೇಷ್ಠ ಶ್ರೇಯೋಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ. ಈ ಜುಲೈ 21 ಆದ್ಮೇಲಂತೂ ಪರಿಸ್ಥಿತಿ ತಿಳಿಗೊಳ್ಳುತ್ತದೆ ಅಂತ ನನ್ನ ಒಂದು ಅಭಿಪ್ರಾಯ. ಅದಾದ್ಮೇಲೆ ಇವ್ರದ್ದು ಒಂದು ಅಷ್ಟಕ ವರ್ಗವನ್ನ ಕಂಪೇರ್ ಮಾಡಿದಾಗ ಇವ್ರದ್ದು ಲಗ್ನದಲ್ಲಿ 35 ಪಾಯಿಂಟ್ಸ್ ಅಷ್ಟಕ ವರ್ಗದಲ್ಲಿ ಬರ್ತದೆ. ಅಂದ್ರೆ ಲಗ್ನ ಯಾವಾಗ ಹೆಚ್ಚಿಗೆ ಪಾಯಿಂಟ್ಸ್ ಬಂತು 30 ಮೇಲೆ ಅಥವಾ 25 ಮೇಲೆ ಬಂದಾಗ ಇವ್ರಿಗೆ 35 ಲಗ್ನಕ್ಕೆ ಬಂದಿದೆ. ಅಂದ್ರೆ ಇವರು ಕಷ್ಟಪಟ್ಟು ತಮ್ಮ ಫಿಸಿಕ್ ಅನ್ನು ಯೂಸ್ ಮಾಡಿ ಹೋರಾಟ ಮಾಡಬೇಕು. ಹಾಗಾಗಿ ಅವರಿಗೆ ಅದರಿಂದ ಬಹಳ ಒಳ್ಳೇದಾಗುತ್ತೆ. ಆಮೇಲೆ ಇವರು 6ನೇ ಮನೆಯಲ್ಲಿ 39 ಪಾಯಿಂಟ್ಸ್ ಇದೆ. 6ನೇ ಮನೆಯಲ್ಲಿ 39 ಪಾಯಿಂಟ್ಸ್ ಅಂದ್ರೆ ಕೆಲಸ ಕಾರ್ಯ ಇವನ್ನೆಲ್ಲ ಮಾಡೋದ್ರಿಂದ ಅಥವಾ ಯಾವ್ದಾದ್ರು ಸ್ವಲ್ಪ ಲೋನ್ ತಗೊಂಡು ಏನಾದರೂ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಲಾಭಗಳು ಸಿಗ್ಲಿಕ್ಕೆ ಸಾಧ್ಯ ಇದೆ. ದುಡಿಮೆ ಬಂದು 28 ಇದೆ. 28 ದುಡಿಮೆ ಮಾಡಿದ್ರೆ 25 ಆದಾಯ ಬರುತ್ತೆ. ಆಮೇಲೆ ಖರ್ಚು 25 ಇದೆ. ಆಮೇಲೆ ಉಳಿಸೋದು 22 ಇದೆ. ಸೊ ಸ್ವಲ್ಪ ಇವ್ರದ್ದು ಆದಾಯಕ್ಕಿಂತ ಖರ್ಚು ಹೆಚ್ಚಿಗೆ ಆಗುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಸೊ ಅದು ಅಂದ್ರೆ ಯಾಕಪ್ಪ ದುಡ್ಡು ಉಳಿತಾ ಇಲ್ಲ ಅಂದ್ರೆ 90% ಇದರಲ್ಲಿ ಅಂದ್ರೆ 1 ರೂಪಾಯಿ ದುಡಿದ್ರೆ 1 ರೂಪಾಯಿ 10 ಪೈಸೆ ಖರ್ಚಾಗ್ತಾ ಇರುತ್ತೆ. ದಟ್ ಈಸ್ ಓಕೆ. ಅದೇನು ತೀರಾ ಔಟ್ ಆಫ್ ಪ್ರೊಪೋರ್ಷನಲ್ ಅಲ್ಲ ಅಂತ ಹೇಳ್ಬೋದು. ಆಮೇಲೆ ಪುಷ್ಕರ ನವಾಂಶಗಳಲ್ಲಿ ನವಾಂಶದಲ್ಲಿ ಇವ್ರದ್ದು ಚೆನ್ನಾಗಿರೋ ನವಾಂಶ ಇದೆ. 7ರ ಅಧಿಪತಿ 10ರಲ್ಲಿದ್ದಾನೆ. 7ರ ಅಧಿಪತಿ 10ರಲ್ಲಿ ಸೂರ್ಯ 10ರಲ್ಲಿದ್ದಾನೆ. ಆಮೇಲೆ ಆತ್ಮಕಾರಕನಾದ ಮಂಗಳ 12ನೇ ಮನೆಯಲ್ಲಿದ್ದಾರೆ. ಆತ್ಮಕಾರಕವಾದ ಮಂಗಳ 12ನೇ ಮನೆಯಲ್ಲಿದ್ದಾರೆ. ಎಲ್ಲರೂ ಏನಂತಾರೆ ಅಂದ್ರೆ ನವಾಂಶ ಕುಂಡ್ಲಿಯನ್ನು ವಿಮರ್ಶೆ ಮಾಡಿದಾಗ ಆತ್ಮಕಾರಕನಿಂದ ನೋಡ್ಬೇಕು ಅಂತ ಹೇಳ್ತಾರೆ. ಆ ಆತ್ಮಕಾರಕನಿಂದ ನೋಡಿದಾಗನು ಗುರು ಶುಕ್ರ ಬುಧ ಇವರು 12ನೇ ಮನೆಯಲ್ಲಿ ಮಂಗಳದಿಂದ 12ನೇ ಮನೆಯಲ್ಲಿದ್ದಾರೆ. ಲಗ್ನದಿಂದ 11ನೇ ಮನೆಯಲ್ಲಿದ್ದಾರೆ. ಸೂರ್ಯ ಮತ್ತು ರಾಹು ಜೊತೆಗಿದ್ದು ಕೇತು ಮತ್ತು ರಾಹುಗಳು ಪುಷ್ಕರ ನವಾಂಶದಲ್ಲಿ ಬರೋದ್ರಿಂದ ಇವರಿಗೆ ಏನಂತ ಲಾಸ್ಗಳು ಏನಿರೋದಿಲ್ಲ. ಇದು ಪಾಸಿಟಿವ್ ಆಗಿ ಇವರು ಇದನ್ನ ತಗೋಬೇಕು. ಆಮೇಲೆ ಈಗ ರಾಹು ದಶ ಮುಗಿದಾದ್ಮೇಲೆ ಗುರುದಶ ಸ್ಟಾರ್ಟ್ ಆಗುತ್ತೆ. ಗುರುದಶ ಸ್ಟಾರ್ಟ್ ಆದ್ಮೇಲೂ ಫಸ್ಟ್ ಕೆಲವೊಂದು ತಿಂಗಳುಗಳು ಸ್ಲೋ ಇರೋದ್ರಿಂದ ಏನಾದ್ರೂ ಒಂದು ಹೊಸದು ಏನಾದ್ರು ಕಾರ್ಯಗಳು ಮಾಡಬೇಕು. ಗುರುದಶ ಆಕ್ಚುಲಿ ಮುಂದಿನ ವರ್ಷ 2026ಕ್ಕೆ ಬರ್ತಾ ಇದೆ. ಇವರಿಗೆ ಆಲ್ರೆಡಿ ಪೌರೋಹಿತ ವರ್ಗಕ್ಕೆ ಸೇರಿರೋದ್ರಿಂದ ಸ್ವಲ್ಪ ಮದುವೆ ಮುಂಜೆ ಅವ್ರದ್ದೆಲ್ಲ ಸ್ಕಿಲ್ಗಳನ್ನ ಎಲ್ಲ ಇದನ್ನ ಮಾಡಿ ಸನಾತನ ಧರ್ಮದಲ್ಲಿ ಆಸಕ್ತಿಯನ್ನು ವಹಿಸಿ ಶುಭ ಕಾರ್ಯಗಳನ್ನ ನೆರವೇರಿಸಲಿಕ್ಕೆ ಇವರು ಸ್ವಲ್ಪ ಗಮನ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಶುಭವಾಗಲಿ.